ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಬಾರಿಯ IPL ಪಂದ್ಯಾವಳಿಗೆ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು. ಅದರಲ್ಲೂ RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ನ ಹಣಾಹಣಿ ಯಾವ ರೀತಿ ಇರುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ RCB ಅಭಿಮಾನಿ ಇದ್ದಾರೆ, ಕಿರಣ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, RCB ಅಭಿಮಾನಿ, ಕಳೆದ ಬಾರಿನೂ ಕೂಡ ಸಾಕಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ರಿ, ದೇವಸ್ಥಾನ ಗೀಡ್ಗಾಯಿ ಹೊಡೆದಿದ್ರಿ, ಇನ್ಫ್ಯಾಕ್ಟ್ ಕಪ್ಪನ್ನು ಗೆದ್ದಿತ್ತು RCB. ಫಸ್ಟ್ ಮ್ಯಾಚ್ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡ್ತಾ ಇರುವಂಥದ್ದು. RCB ತಂಡಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಮೊದಲನೇದಾಗಿ ಜೈ RCB. ಆಮೇಲೆ RCB ಹುಚ್ಚು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿದೆ. ಕೇವಲ 2 ಗಂಟೆಯಲ್ಲಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್. ಸೊ ಬ್ಯಾಂಗ್ಳೂರ್ದು RCB ಹುಚ್ಚು ಜನತೆಗೆ ಈ ರೀತಿ ಇರುತ್ತೆ, ಇದಿರಬೇಕು, ಒಳ್ಳೆಯದು. ಹಾಗೆ ಎರಡೂ ಟೀಮ್ಗೂ ನಾನು ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ಆದರೆ ಯಾವಾಗಲೂ ನಿಮ್ಗೆ ಗೊತ್ತಿದೆ RCB ಅಂದರೆ ನಾವು ಪ್ರಾಣ ಅದು. ಸೊ ಹಾಗಾಗಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ಓಕೆ, ನಿಮ್ಮ ಫೇವ್ರೇಟ್ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು, ಪ್ಲೇಯರ್ಸ್ಗಳು ಯಾರೆಲ್ಲ ಇದ್ದಾರೆ, ಫೇವ್ರೇಟ್ ಪ್ಲೇಯರ್ಸ್ ಯಾರೆಲ್ಲ ಇದ್ದಾರೆ, ಯಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡ್ಬೋದು ಫಸ್ಟ್ ಮ್ಯಾಚಲ್ಲಿ ಅನ್ನುವಂಥದ್ದು? ಸೊ ಇದು ಸಂಭಾವನೆ ಪಟ್ಟಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸಾಕ್ಟಾಗಿ ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ವಿರಾಟ್ ಕೊಹ್ಲಿ, ರಜತ್ ಪತೆದಾರೆಲ್ಲ ಅವ್ರ ಕಡೆಯಿಂದ ನಾವು ಒಂದು ಒಳ್ಳೆ ಆಟನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅವರೆಲ್ಲ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗೇಮ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಟಾಸ್ ವಿನ್ ವಿಚಾರಕ್ಕೆ ಬಂದರೆ ಯಾರು ಟಾಸ್ ವಿನ್ ಆಗುವಂಥದ್ದು? ಟಾಸ್ ವಿನ್ ಒಂದು ವೇಳೆ RCBಗೆ ಏನಾದ್ರು ಸಿಕ್ಕಿದ್ರೆ ಬ್ಯಾಟಿಂಗ್ ಬೌಲಿಂಗ್ ಅನ್ನುವಂಥ ಆಯ್ಕೆಗಳಿರುತ್ತೆ. ಅಭಿಮಾನಿಯಾಗಿ ನೀವೇನು ಅನಲೈಸ್ ಮಾಡ್ತೀರಿ, ಏನು ಸಜೆಷನ್ ಕೊಡ್ತೀರಿ? ಸರ್, ಬೆಂಗಳೂರು ಪಿಚ್ಚು ಯಾವಾಗಲೂ ಅದು ಬೌಲಿಂಗ್ ಪಿಚ್ ಅದು ಯೂಶಲಿ. ಸೊ ಹಾಗಾಗಿ ನಮ್ಮವ್ರು ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಳ್ಳೋದು ಒಳ್ಳೆಯದು. ಸೊ ಬೌಲಿಂಗಲ್ಲಿ ಸ್ವಲ್ಪ ಟೈಟಾಗಿ ಮಾಡ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗಿದ್ರೆ ಸನ್ರೈಸರ್ಸ್ ಹೈದರಾಬಾದಿಗೆ ಎಷ್ಟು ರನ್ಗಳ ಟಾರ್ಗೆಟ್ ಕೊಡ್ಬೋದು ಅನ್ನುವಂಥದ್ದು RCB? ಇದು 150 ಒಳಗಡೆ ಅವ್ರನ್ನ ಅಲೌಟ್ ಮಾಡಬೇಕು. ಸೊ ಅದಾದಮೇಲೆ ನಾವು ಅದ್ರ ಮೇಲೆ ಸ್ವಲ್ಪ ಕಾಂಪಿಟೇಟ್ ಮಾಡಬೇಕು ಅನ್ನೋದಿದೆ. ಎಸ್, ಓಕೆ. ಕಳೆದ ಬಾರಿ ಒಂದಷ್ಟು ಕ್ರೈಸ್ ಇತ್ತು, ಅಂದರೆ ಅಹಿತಕರ ಘಟನೆಗಳು ಕೂಡ ಆಯಿತು, ಕಾಲು ತುಳಿತ ಆಯಿತು. ಈ ಬಾರಿ ಟೈಟ್ ಸೆಕ್ಯೂರಿಟಿ ಇರುವಂಥದ್ದು. ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕಂದರೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಒಂದಷ್ಟು ಟೈಟ್ ರೂಲ್ಸ್ಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಟಿಕೆಟ್ ಇಲ್ಲದೆ ಇರೋರಿಗೆ ಎಲ್ಲೂ ಕೂಡ ಪ್ರವೇಶ ಇಲ್ಲ, ಯಾಕಂದರೆ ಕ್ರೌಡ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅಭಿಮಾನಿಗಳಿಗೆ? ಸೊ RCB ಎಂದಾಗ ಅದು ಏನಾಗುತ್ತೆ, ಬೆಂಗಳೂರು ಜನತೆಯಲ್ಲಿ ಒಂದು ಹುಚ್ಚು ಜಾಸ್ತಿ ಇದೆ. ಸೊ ಅದು ಯಾರಿಗೂ ಹೋಗಲ್ಲ, ನಮಗೂ ಕೂಡ ಹೋಗೋದಿಲ್ಲ. ಸೊ ಏನೇ ಒಂದು ಸ್ಟೆಪ್ ತೊಗೋಬೇಕಾದ್ರೆ ಅಲ್ಲಿ ಹೋಗಿ ನೂಕು ಮಾಡ್ಕೊಳ್ಳೋದು ಬದಲು ಕರೆಕ್ಟಾಗಿ ಟಿಕೆಟ್ ತೊಗೊಂಡು ಈಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿದ್ರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಬೆಟರು. ಸುಮ್ಮನೆ ಅಲ್ಲಿ ಆತ್ರವಾಗಿ ಹೋಗಿ ಗುಂಪು ಕಟ್ಟಿ ಏನೋ ಒಂದು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಆಶಿಸ್ತೀನಿ. ಓಕೆ, ನೀವು ಯಾರೆಲ್ಲ ಹೋಗ್ತಿದ್ದೀರಾ ಫಸ್ಟ್ ಮ್ಯಾಚ್ ನೋಡಲಿಕ್ಕೆ? ಸೊ ನಾವು ಫಸ್ಟ್ ಮ್ಯಾಚ್ಗೆ, ಯಾಕಂದರೆ ಲಾಸ್ಟ್ ಟೈಮ್ ಆಗಿರೋ ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಂಡು ಸ್ವಲ್ಪ ಬೇಜಾರಲ್ಲಿ ನಾವು ಟಿವಿನಲ್ಲೇ ನೋಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಸೊ ಹಾಗಾಗಿ ಯಾರು ಕೂಡ ಏನೋ ಒಂದು ಅಹಿತಕರ ಘಟನೆಗಳು ನಡೀದರೆ ಇರಲಿ, ಎಲ್ಲವೂ ಸುಗಮವಾಗಿ ಚೆನ್ನಾಗಾಗಲಿ ಅಂತ ಆಶಿಸ್ತೀವಿ. ಓಕೆ, ಲಾಸ್ಟ್ ಕಡೆ ಪ್ರಶ್ನೆ, RCB ಅಭಿಮಾನಿಯಾಗಿ ಟೀಮಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ, ಏನು ವಿಶ್ ಮಾಡ್ತೀರಾ? ನೋಡಿ, ಇದು ಇಂಡಿಯಾದು ಫಸ್ಟ್ ನೋಡಿ, RCB ಅನ್ನೋದು ಈಗ ನಮ್ಮ ಟೀಮು. ಸೊ ಅಕ್ಕಪಕ್ಕ ಇರೋದೆಲ್ಲ ನಮ್ಮ ಟೀಮ್ಗಳೇ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಆದರೆ ನಮ್ಮ ಟೀಮ್ಗೆ ನಾವು ಹೇಳೋದು ಇಷ್ಟೇ, ಸೊ ಚೆನ್ನಾಗಿ ಆಡಿ ಗೆಲ್ಲಿ ಕಪ್ ಗೆದ್ಕೊಂಡ್ಬನ್ನಿ. ಸೊ ಬೆಂಗಳೂರ್ಸ್ ಯಾವಾಗಲೂ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಒಂಥರ ಫೆಸ್ಟಿವಲ್ ಇದ್ದಂಗೆ ಅದು ನಮಗೆ ಗೆದ್ದರೆ. ಥ್ಯಾಂಕ್ ಯು. ಇದಿಷ್ಟು RCB ಅಭಿಮಾನಿ ಕಿರಣ್ ಅವರ ಮಾತುಗಳಾಗಿತ್ತು, ಅವರ ಅನಿಸಿಕೆಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.